ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ನಾವು ಮುಗಿಸಿದೀರಾ ಮುಗಿಸಾದ್ಮೇಲೆ ಎಷ್ಟು ಜನಕ್ಕೆ ಪೇಪರ್ ಟಫ್ ಅನ್ಸಿದೆ ನಿಮಗೆ ಮಾತ್ರ ಅನ್ಸಿದ್ಯಾ ಆಲ್ ಓವರ್ ಇಂಡಿಯಾ ಇದೇ ರೀತಿ ರಿಪೋರ್ಟ್ ಇದೆಯಾ ಎಲ್ಲಾದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ಎಲಿಜಿಬಿಲಿಟಿ ಕಟ್ ಆಫ್ ಎಷ್ಟಿರುತ್ತೆ ಈ ವರ್ಷ ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಎಕ್ಸಾಮ್ ಬರ್ದಾದ್ಮೇಲೆ ಅದ್ರ ಬಗ್ಗೆನೂ ಕೂಡ ನೋಡೋಣ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ ಯಾಕಂದ್ರೆ ಮಾಡೋ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನೀಟ್ ಎಕ್ಸಾಮ್ ನ ಬರ್ದಿದ್ದೀರಾ ಇಲ್ಲಿ ಆಲ್ ಓವರ್ ಇಂಡಿಯಾ ಬಂದಿರುವಂತ ರಿಪೋರ್ಟ್ ಏನಿದೆ ಅಂದ್ರೆ ಇಲ್ಲಿ ಫಿಸಿಕ್ಸ್ ಪೇಪರ್ ತುಂಬಾನೇ ಟಫ್ ಇತ್ತು ಕಾರಣ ಅಲ್ಲಿ ಕ್ವಶನ್ ಗಳನ್ನ ಸಾಲ್ವ್ ಮಾಡಕ್ಕೆ ಅದು ಲೆಂತಿ ಸ್ಟೆಪ್ಸ್ ಗಳನ್ನ ತಗೋತಿತ್ತು ಶಾರ್ಟ್ ಆಗಿ ಸಾಲ್ವ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಸ್ಟೂಡೆಂಟ್ ಗಳಿಂದ ರಿಪೋರ್ಟ್ ಬಂದಿದೆ ಕೆಮಿಸ್ಟ್ರಿ ಮಾಡರೇಟ್ ಆಗಿತ್ತು ಪರವಾಗಿಲ್ಲ ಬಯಾಲಜಿ ಸ್ವಲ್ಪ ಈಸಿ ಇತ್ತು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಕಂಪೇರ್ ಮಾಡಿದ್ರೆ ಅಂತ ರಿಪೋರ್ಟ್ ಇದೆ ಮತ್ತೆ ನಿಮ್ಗೇನ್ ಅನಿಸ್ತು ಅನ್ನೋದನ್ನ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಯಾವ್ದು ಕ್ವಶನ್ ಪೇಪರ್ ಟಫ್ ಇತ್ತು ಯಾವ್ದು ಈಸಿ ಇತ್ತು ಯಾವ್ದು ಮಾಡರೇಟ್ ಆಗಿತ್ತು ನಿಮ್ಗೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಅದರಿಂದ ನಮಗೆ ಸ್ವಲ್ಪ ಡಾಟಾ ಸಿಗುತ್ತೆ ಕರ್ನಾಟಕ ವಿದ್ಯಾರ್ಥಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಮಾಡಿದರೆ ಅವ್ರಿಗೆ ಏನ್ ಅನಿಸ್ತು ಕ್ವಶನ್ ಪೇಪರ್ ಅನ್ನೋದು ಸರಿನಾ ನಿಮ್ಗೆ ಕಮ್ಯುನಿಟಿಗೆ ಎಲ್ಲರಿಗೂ ಕೂಡ ಆನ್ಸರ್ ಎಕ್ಸ್ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಇಂಟ್ರಾಕ್ಷನ್ ಮಾಡಿ ಸರಿನಾ ಇವಾಗ ನೆಕ್ಸ್ಟ್ ಬರೋಣ ಇಲ್ಲಿ ಏನಂದ್ರೆ ಎಲಿಜಿಬಿಲಿಟಿ ಕಟ್ ಆಫ್ ಅಂತ ಒಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಡಾಟ್ ಅಂತ ಯಾವ್ದಾರ ಒಂದು ಬ್ರೌಸರ್ ಅಲ್ಲಿ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬೈನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ MBBS ಮತ್ತೆ ಆಯುಷ್ ಮತ್ತೆ BDS ಎಲ್ಲ ಕೂಡ ನಿಮ್ಗೆ ಕಟ್ ಆಫ್ ಸಿಗುತ್ತೆ ಮೂರು ಕೂಡ ಸೇರಿಸಿ ಒಂದು ಪ್ಯಾಕೇಜ್ ಅಲ್ಲೂ ಕೂಡ ನಿಮ್ಗೆ ಕಟ್ ಆಫ್ ಸಿಗುತ್ತೆ ಇದರಲ್ಲಿ ನೀವು ಕಟ್ ಆಫ್ ಬೈ ಮಾಡಾದ್ಮೇಲೆ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಕಟ್ ಆಫ್ ಅಂದ್ರೆ ಏನು ಅನ್ನೋದು ಫಸ್ಟ್ ವಿಡಿಯೋ ಇರುತ್ತೆ ಅದಾದ್ಮೇಲೆ ನಿಮ್ಗೆ ಸ್ಟೇಟ್ ಕೌನ್ಸಿಲಿಂಗ್ ಕಟ್ ಆಫ್ ಸಿಗುತ್ತೆ ಮತ್ತೆ ಆಲ್ ಇಂಡಿಯಾ ಕೋಟಾ ಕಟ್ ಆಫ್ ಸಿಗುತ್ತೆ ಎಲ್ಲಾ ಕ್ಯಾಟಗರಿ ಮತ್ತೆ ಎಲ್ಲಾ ಕಾಲೇಜು ಕೂಡ ಸಿಗುತ್ತೆ ಇದ್ರ ಬೇಸಿಸ್ ಮೇಲೆ ನೀವ್ ಏನ್ ಮಾಡ್ಬೋದಾಗಿರುತ್ತೆ ಅಂದ್ರೆ ಅನ್ಅಫಿಷಿಯಲ್ KNS ಅಲ್ಲಿ ನಿಮ್ಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ನಿಮ್ಮ ಸ್ಕೋರ್ಗೆ ಸೀಟ್ ಸಿಗುತ್ತಾ ಸಿಗಲ್ವ ಅನ್ನೋದನ್ನ ಈ ಒಂದು ಕಟ್ ಆಫ್ ನೋಡಿ ತಿಳ್ಕೊಬೋದಾಗಿರುತ್ತೆ ಸರಿನಾ ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ನಿಮ್ಗೆ ಮೊದಲೇ ಹೇಳಿದೆ ಒಂದು ಎಲಿಜಿಬಿಲಿಟಿ ಕಟ್ ಆಫ್ ಅಂತ ಇದೆ ಅಂತ ಇಲ್ಲಿ ಎಲಿಜಿಬಿಲಿಟಿ ಕಟ್ ಆಫ್ ಅಂದ್ರೆ ಏನಂದ್ರೆ ಇಲ್ಲಿ ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಂದ್ರೆ ಮಿನಿಮಮ್ ನೀವು ಇಷ್ಟು ಸ್ಕೋರಿಂಗ್ ಮಾಡಿರ್ಲೇಬೇಕು ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಟಗರಿ ಅಷ್ಟು ಸ್ಕೋರಿಂಗ್ ನೀವೇನಾದ್ರೂ ಮಾಡಿಲ್ಲ ಅಂದ್ರೆ ನೀವು 1 ಕೋಟಿ ಕಟ್ಬಿಟ್ಟು ನಾನು MBBS ಓದ್ತೀನಿ ಅಂದ್ರೂ ಕೂಡ ನೀವು ಓದಕ್ಕಾಗಲ್ಲ ಕೌನ್ಸಿಲಿಂಗ್ ಮುಖಾಂತರ ನೀವು ಸೀಟ್ ತಗೋಬೇಕಾಗಿರೋದ್ರಿಂದ ಮಿನಿಮಮ್ ಇಷ್ಟು ನೀವು ಸ್ಕೋರ್ ಮಾಡಿರ್ಬೇಕಾಗಿರುತ್ತೆ ಕೌನ್ಸಿಲಿಂಗ್ ಎಂಟರ್ ಆಗಕ್ಕೆ ಸರಿನಾ ಇದು ಸೀಟ್ ತಗೊಳಕ್ಕಲ್ಲ ಸರಿನಾ ಇವಾಗ ಎಷ್ಟು ಕಟ್ ಆಫ್ ಇರ್ಬೋದು ಈ ವರ್ಷ ಅದ್ರ ಬಗ್ಗೆ ನಾವು ಅನಾಲಿಸಿಸ್ ನ ಮಾಡೋದಾದ್ರೆ ಇಲ್ಲಿ 2021 ಅಲ್ಲಿ ಜನರಲ್ ಅವ್ರಿಗೆ 138 ಇತ್ತು 2024 ಅಲ್ಲಿ 162 ಇತ್ತು ಈ ವರ್ಷ ಬಂದ್ಬಿಟ್ಟು ಕಟ್ ಆಫ್ 140 ಇಂದ 150 ಇರ್ಬೋದು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮತ್ತೆ OBC SC ST ಸ್ಟೂಡೆಂಟ್ಸ್ಗೆ 110 ಇಂದ 120 ಒಳಗಡೆ ಇರಬಹುದು ಕಟ್ ಆಫ್ ಈ ವರ್ಷ ಅನ್ನೋದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಅಂದ್ರೆ ನೀವು ವರ್ಸ್ಟ್ ಕೇಸ್ ಅಲ್ಲಿ ಏನಾದ್ರೂ ನೀವು OBC SC ST ಸ್ಟೂಡೆಂಟ್ಸ್ ಆಗಿದಿ 110 ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರ ಅಂದ್ರೆ ನೀವು ಕೌನ್ಸಿಲಿಂಗ್ ಗೆ ಎಂಟರ್ ಆಗ್ಬಹುದು ಎಂಟರ್ ಆಗಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರಾ ಇನ್ ಕೇಸ್ ನೀವೇನಾದ್ರೂ 110 ಗಿಂತ ಕಮ್ಮಿ ಸ್ಕೋರ್ ಮಾಡಿದ್ರ ಏನಾದ್ರು 97 98 ಮಾರ್ಕ್ಸ್ ಸ್ಕೋರ್ ಮಾಡಿದ್ರ ಅಂದ್ರೆ ನೀವು ಕೌನ್ಸಿಲಿಂಗ್ ನೇ ಅಟೆಂಡ್ ಮಾಡಕ್ಕಾಗಲ್ಲ ಸರಿನಾ ಇದು ಬಂದ್ಬಿಟ್ಟು ಎಲಿಜಿಬಿಲಿಟಿ ಕಟ್ ಆಫ್ ಆಗಿರುತ್ತೆ ಇಲ್ಲಿ ಹೇಳಿದ್ನಲ್ಲ ನಿಮ್ಗೆ ಈ ಒಂದು ಕಟ್ ಆಫ್ ಬಂದ್ಬಿಟ್ಟು ನೀವು ಸೀಟ್ ತಗೊಳಕ್ಕೆ ಮಿನಿಮಮ್ ಇಷ್ಟು ಸ್ಕೋರ್ ಮಾಡಿರ್ಬೇಕು ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಟಗರಿ ಇದು ನಿಮ್ಗೆ ಕೌನ್ಸಿಲಿಂಗ್ ಕಟ್ ಆಫ್ ಆಗಿರುತ್ತೆ ಸರಿನಾ ಎರಡು ಕೂಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮತ್ತೆ ಇವಾಗ ಎಲಿಜಿಬಿಲಿಟಿ ಕಟ್ ಆಫ್ ಬಗ್ಗೆ NT ಅವರು ಒಂದು ನೋಟಿಫಿಕೇಶನ್ ಬಿಡ್ತಾರೆ ಎಷ್ಟಿರಬೇಕು ಮಿನಿಮಮ್ ಸ್ಕೋರಿಂಗು ಕೌನ್ಸಿಲಿಂಗ್ ಎಂಟರ್ ಆಗಕ್ಕೆ ಆಲ್ ಇಂಡಿಯಾ ಮತ್ತೆ ಸ್ಟೇಟ್ಗೆ ಅನ್ನೋದ ಅದ್ರ ಪ್ರಕಾರ ನೀವು ಫಾಲೋ ಅಪ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂದ್ರೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನೆಕ್ಸ್ಟ್ ಕೀ ಅವರು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಒಂದು ನೋಟಿಫೈನ ಮಾಡ್ತಾರೆ ಸ್ಟೇಟ್ ಕೌನ್ಸಿಲಿಂಗ್ ನೀವು ಅಟೆಂಡ್ ಮಾಡಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೀವು ಎಕ್ಸಾಮ್ಗೆ ಎಷ್ಟು ಫೋಕಸ್ ಮಾಡಿದ್ರಲ್ಲ ಅದಕ್ಕಿಂತ ಡಬಲ್ ಪಟ್ಟು ನೀವು ಕೌನ್ಸಿಲಿಂಗ್ ಗೆ ಫೋಕಸ್ ಮಾಡ್ಬೇಕಾಗುತ್ತೆ ಕೌನ್ಸಿಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಸ್ಟೆಪ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಒಂದು ಸ್ಟೆಪ್ ನೀವೇನಾದ್ರೂ ಮಿಸ್ ಮಾಡ್ಕೋತು ಅಂದ್ರೆ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಅಲ್ಲಿ ಅಟೆಂಡ್ ಮಾಡಕ್ಕಾಗಲ್ಲ ನೆಕ್ಸ್ಟ್ ಸ್ಟೆಪ್ ಹೋಗಕ್ಕಾಗಲ್ಲ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಯಾವುದೇ ತರದ ಅಪ್ಡೇಟ್ಸ್ ನೋಟಿಫಿಕೇಶನ್ ಮಿಸ್ ಮಾಡಿದ್ರೆ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಟೈಮ್ ಟು ಟೈಮ್ ನೀವು ಫಾಲೋ ಮಾಡಬೇಕಾಗುತ್ತೆ ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು